ನಾವೆಲ್ಲ ಫಸ್ಟ್ ಒಂದು ಒಪಿನಿಯನ್ ಬಂದಿದ್ದು, ಈಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ, ಸೊ ಡಿಜಿಟಲ್ ರಿಲೀಸ್ ಮಾಡೋಣ, ಈ ಥರ ಎಲ್ಲ ಸಾಕಷ್ಟು ರೀತಿಯಾದ ಡಿಸ್ಕಷನ್ಸ್ ಆಯಿತು. ಈಗ ಡೆಲ್ಲಿನಲ್ಲಿ ಪ್ರೈಮ್ ಡೆಲ್ಲಿ ಆಗಿರೋದ್ರಿಂದ ಡೆಲ್ಲಿನಲ್ಲೇ ಎಲ್ಲ ಲ್ಯಾಂಗ್ವೇಜು ಮಾಡಿಬಿಡ್ಬೋದು ಅಂತ ಅದು ಇನ್ನೊಂದು ಸಜೆಷನ್ಸ್ ಬಂತು. ಆದರೆ ನಮ್ಮ ಫೌಂಡರ್ ಅವರು ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಆಯಾ ಭಾಷೆದು ಆಯಾ ರಾಜ್ಯದಲ್ಲೇ ಆಯಾ ರಾಜ್ಯದ ಪ್ರಮುಖರು ಯಾರಿದ್ದಾರೆ, ಈಗ ನೀವು ಪತ್ರಕರ್ತರು, ನೀವು ಸುದ್ದಿ ತಲುಪಿಸೋರು ನೀವು, ಹಾಗೂ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಈ ಎರಡು ಕೊಂಡಿಗಳ ಮಧ್ಯದಿಂದನೇ ನಾವು ಶುರುವಾಗಬೇಕು. ಇದು ಬ್ರಿಡ್ಜಿಂಗ್ ನಮಗೆ ಪಾಯಿಂಟ್ಸ್ ಇವೆರಡೂ. ಸೊ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನಾನು ಹೇಳಿದೆ, ನೀವಿಲ್ದೆಲ್ಲ ಫೌಂಡರ್ ಇಲ್ದೆಲ್ಲ ನಾವು ಹೆಂಗೆ ಪ್ರೆಸ್ ಮೀಟ್ ಮಾಡೋಕ್ಕಾಗುತ್ತೆ ಅಂದಾಗ ಅವ್ರು ಅದೇ ಹೇಳಿದ್ದು, ಇಲ್ಲ ಇಲ್ಲಿ ಗ್ಲೋಪಿಕ್ಸೇ ಗ್ಲೋಪಿಕ್ಸೇ ಹೀರೋ ಆಗಿರೋದು, ಹಾಗಾಗಿ ನಾವು ಅದನ್ನು ಆ ರೇಂಜಿಗೆ ಡೆವಲಪ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಗ್ಲೋಪಿಕ್ಸ್ ಲೋಗೋ ಮುಖಾಂತರನೇ ನಾವು ಹೇಳೋಣ. ಸೊ ಇವತ್ತು ದಿನ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇರೋ ಉದ್ದೇಶನೂ ಅದೇನೆ. ಇದು ಒಂದು ನಮ್ಮ ಕೃತಜ್ಞತೆನ ಆಯಾ ಭಾಷೆಗಳಿಗೆ ನಾವು ತೋರಿಸ್ತಾ ಇರೋಂಥ ಕೃತಜ್ಞತೆ ಕೂಡ ಹೌದು. ಅಂದರೆ ನಾವು ನಿಮ್ಮ ನಾಡಿಗೆ ಬರ್ತಾ ಇದ್ದೀವಿ, ನಿಮ್ಮ ನಾಡಿನಲ್ಲಿ ನಾವು ಬೇರೆ ಬಿಡ್ತಾ ಇದ್ದೀವಿ ಅನ್ನೋದನ್ನ ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವೆಲ್ಲ ರೆಡಿಯಾಗಿ ಆ್ಯಪ್ ಲಾಂಚ್ ಮಾಡ್ಬೇಕಾದ್ರೆ ಹೋಗಿ ನಾವು ಮಾಡೋದಕ್ಕಿಂತ ಒಂದು ಲೋಗೋ ಲಾಂಚಿಂದ ಕೂಡ ನಮ್ಮ ಮೊದಲ ಹೆಜ್ಜೆಗಳಿಂದನೂ, ಈಗ ಬೇಬಿ ಆನ್ ಬೋರ್ಡ್ ಸ್ಟೇಜಲ್ಲಿದ್ದೀವಿ ನಾವು. ಸೊ ಮೊದಲ ಹೆಜ್ಜೆಗಳಿಂದನೂ ನಾವು ಅಲ್ಲಿನ ಬೇರುಗಳ ಜೊತೆನಲ್ಲಿ ನಾವು ಸೇರಿದ್ರೆ ಮಾತ್ರನೇ ಅಲ್ಲಿನ ಸೊಗಡನ್ನು ನಾವು ಎಲ್ರಿಗೂ ಪಸರಿಸೋಕ್ಕಾಗಲಿ ಅಥವಾ ಅಲ್ಲಿನ ನೇಟಿವಿಟಿನ ನಾವು ಎಲ್ರಿಗೂ ಹರಡೋಕ್ಕೆ ಸಾಧ್ಯ ಅಂತ ನಾವು ಎಲ್ಲರೂ ಒಟ್ಟಿಗೆ ನಿರ್ಧಾರ ತಗೊಂಡು ಈ ರೀತಿಯ ಲೋಗೋ ಲಾಂಚ್ನ ನಾವು ಡಿಸೈನ್ ಮಾಡಿ ಇವತ್ತಿನ ದಿನ ನಿಮ್ಮ ಮುಂದೆ ನಾವಿಲ್ಲಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲ ನಡೀತಾ ಇದೆ, ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ಇವತ್ತು ಬರೀ ಲೋಗೋ ಲಾಂಚ್ ಬಗ್ಗೆ ಮಾತ್ರ ನಾವು ಇದು ಮಾಡಿರೋದು. ಸೊ ನಮಗೆ May 8ಗೆ ನಿಮಗೆಲ್ಲ ತುಂಬ ಕ್ಲಾರಿಟಿ ಸಿಗುತ್ತೆ ಸರ್, ಡೆಫಿನೆಟಾಗಿ. ಬಿಕಾಸ್ ಯಾಕಂದರೆ ಇಷ್ಟು ಲ್ಯಾಂಗ್ವೇಜಸ್ಗೆ ನಾವು ಸರ್ವ್ ಮಾಡೋಕ್ಕೆ ಹೊರಟಿರ್ಬೇಕಾದ್ರೆ ಅದು ಸರ್ವರು ಒಂಥರ ಮದರ್, ಅದೇ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅದಕ್ಕೆ ತುಂಬಾ ಅಟೆನ್ಷನ್ ಕೊಟ್ಟು ಅದನ್ನು ಇದು ಮಾಡ್ತಾ ಇದ್ದೀವಿ. ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನನ್ನ ಲೈಫಲ್ಲಿ ಎಲ್ಲನೂ ಸ್ವಲ್ಪ ಆದಷ್ಟು ನಾನು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಅದೇ ರೀತಿ ನಮ್ಮ OTT ಪ್ಲ್ಯಾಟ್ಫಾರ್ಮನ್ನು ಕನ್ನಡ ನಿರ್ಮಾಪಕರಿಗೆ ಒಳ್ಳೇದು ಮಾಡಲಿ. ಈಗ OTT ಬಂದಾಗ ಎಲ್ಲರೂ ಖುಷಿಪಟ್ಟರು, ಏನೋ ಸಣ್ಣ ಸಿನಿಮಾಗಳವ್ರಿಗೆಲ್ಲ ಏನೋ ಒಂದು ಸಿಕ್ಕತ್ತೆ, ಏನೋ ಒಂದು ಮಾಡೋಣ ಅಂತ ಭಾರಿ ಆತರದಿಂದ ಇದ್ದರು. ಆದರೆ ಇವತ್ತಿಂದ ನಮ್ಮ ಮಂಜು ಅವರು ಹೇಳಿದರು, ಏನು ಪ್ರಯೋಜನ ಆಗಿಲ್ಲ. ನಮ್ಮ ಇದರಲ್ಲಿ ಏನು ಬಂದಿದ್ದಾವೆ ಕನ್ನಡದಲ್ಲಿ ಅಷ್ಟು ಪ್ರಯೋಜನಕರವಾಗಿ ಆಗಿಲ್ಲ. ಇವತ್ತು ಇವರು ಮೇಡಮ್ ಅವರು ಲಾಂಚ್ ಮಾಡ್ತಾಯಿದ್ರೆ ನಿನ್ನೆನೇ ಹೇಳಿದೆ, ನೋಡಿ ಮೇಡಮ್, ನೀವು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಫಲ ಸಿಕ್ಕಲ್ಲ, ಕೆಲವು ವರ್ಷಗಳಾದಮೇಲೆ ಇದ್ರದ್ದು ನಿಮ್ಗೆ ಫಲ ಸಿಕ್ಕತ್ತೆ. ಅಲ್ಲಿವರೆಗೂ ನೀವು ತಡ್ಕೊಂಡು ಬೆಳೆಸ್ಕೊಂಡೇ ಹೋಗ್ಬೇಕು. ಇದನ್ನು ಹೇಳಿದ್ನಲ್ಲ ಮೇಡಮ್ ನಿನ್ನೆ, ಅಷ್ಟು ಧೈರ್ಯ ಮಾಡಿ ಮಾಡ್ತಾಯಿದ್ದೀರಿ. ಇದನ್ನು ಬೆಳೆಸಿ ಬಿಡಬೇಡಿ, ಬೇರೆ ಸಪೋರ್ಟ್ಸ್ ತಗೊಳ್ಳಿ ಹೇಳಿದ್ನಲ್ಲಮ್ಮ ನಿನ್ನೆ. ಹಾಗೆ ಮಾತಾಡಿದ್ರೆ ಮೇಡಮ್ನು. ಹಂಗೆ ಇದು ಎಲ್ಲ ಕನ್ನಡ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಅವರಿಂದ ನಮ್ಮ ಫಿಲ್ಮ್ಗಳೆಲ್ಲ ತಗೊಂಡು ನಮಗೆಲ್ಲನೂ ಹ್ಯಾಪಿಯಾಗಿ ಮುಂದಕ್ಕೆ ಸಿನಿಮಾ ಮಾಡೋಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವ್ರದ್ದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ, ಯಾಕಂದರೆ 35 ವರ್ಷದಿಂದ ನಾನು ಮಾಧ್ಯಮದಲ್ಲೇ ಛಾಯಾಗ್ರಾಹಕನಾಗಿ ಗುರ್ಸ್ಕೊಂಡಿದ್ದೀನಿ. ಇಷ್ಟು ವರ್ಷ ಆ ಕಡೆ ಕೂತಿದ್ದೆ, ಇವಾಗ ಇಲ್ಲಿ ಬಂದು ಕೂತಿದ್ದೀನಿ. ಅದರಲ್ಲೂ ಚಲನಚಿತ್ರ ಗಣ್ಯರ ಜೊತೆಗೆ. ಸೊ ಚೇಂಬರ್ ಅವರು ಇದ್ದಾರೆ ಅಂತಂದರೆ ಗೌರ್ಮೆಂಟ್ ಇದ್ದಂಗೆ ಮೇಡಮ್. ಯು ಆರ್ ವೆರಿ ಲಕ್ಕಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ಲಾಂಚಿಂಗ್ ದಿಸ್ ಲೋಗೋ. ವೆರಿ ಗುಡ್. ಫಸ್ಟ್ ಫಂಕ್ಷನ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಬೀಯಿಂಗ್ ಎ ಟೆಕ್ನಾಲಜಿ ಪರ್ಸನ್, ನನ್ನ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಒಂದೆರಡು ಮಾತಾಡ್ತೀನಿ. ಆ್ಯಕ್ಚುಲಿ ಈ ಥರ OTT ಓವರ್ ದ ಟಾಪ್ ಅಂತ ಹೇಳ್ತಾರೆ, ಬರಬೇಕು, ಸಾಕಷ್ಟು ಬರಬೇಕು. ಯಾಕಂದರೆ ಇರೋರೇ ಮತ್ತೊಂದು ಅಂತ ಅಂದ್ಬಿಟ್ಟು ಐದರ್ ನೆಟ್ಫ್ಲಿಕ್ಸ್ ಆರ್ ಅಮೆಝಾನ್ ಅವ್ರು ಆಡಿದ್ದೇ ಆಟ ಅಂತ ನಡೀತಾ ಇರೋದು ಇಷ್ಟು ವರ್ಷ. ಜಾಸ್ತಿ ಜನ ಬಂದಷ್ಟು ಏನಾಗುತ್ತೆ ಅಂತಂದರೆ ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಸು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದರೆ ಯಾರು ಇಲ್ಲ ಅಂತಂದರೆ ಅವರು ನಾವು ಹೇಳಿದ್ದೇ ರೇಟು, ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಅಂದ್ಕೊಂಡೇ ಬಂದಿರೋದು. ಆಮೇಲೆ ಪ್ರೊಡ್ಯೂಸರ್ಸ್ಗೆ ಎಷ್ಟು ಮಟ್ಟಿಗೆ ದುಡ್ಡನ್ನ ಹೀರಿದ್ದಾರೆ ಅಂತಂದರೆ ಇನ್ ಟರ್ಮ್ಸ್ ಆಫ್
ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇದೆ. ಅನಲಾಗ್ ಟು ಡಿಜಿಟಲ್ ಬಂದಾಗ ಪರ್ ಸೆಕೆಂಡ್ ಅಂತ ಮಾತಾಡಿ ಎಷ್ಟು ಪಾಪ ಪ್ರೊಡ್ಯೂಸರ್ಸ್ಗೆ ದುಡ್ಡು ಖರ್ಚು ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತು. ಈಗ ಕೇವಲ 2 ಅವರಲ್ಲೇ ಒಂದು ಡಿಜಿಟಲ್ ಸಿನಿಮಾನ ಮಾಡಿಕೊಂಡು, ಅದು AI ಮತ್ತು ChatGPT ಬಂದಮೇಲೆ ಸ್ಟೋರಿ ಅಲ್ಲಿ ಬಿಲ್ಡ್ ಮಾಡ್ಬೋದು ChatGPTಲೇ, ಅಲ್ಲಿ AI ಒಂದು ಸಿನಿಮಾ ಮಾಡ್ಬೋದು, ಹಾಗೆ ರಿಲೀಸು ಮಾಡ್ಬೋದು ಇಮಿಡಿಯೇಟಾಗಿ. ಆ ಥರ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಥರ OTT ಪ್ಲ್ಯಾಟ್ಫಾರ್ಮ್ಸು ಬೇಕು ಜನಕ್ಕೆ. ಇನ್ನೊಂದು ಏನು ಅಂತಂದರೆ, ಯು ಶುಡ್ ಬಿ ಅ ವೆರಿ ಸ್ಟ್ರಾಂಗ್ ಟೆಕ್ನಾಲಜಿ ಬೇಸ್ ಆಗಬೇಕು. ಇಲ್ಲ ಅಂತಂದರೆ ಅದಾಗೋದಿಲ್ಲ. ಸರ್ವರ್ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಒಂದು ಸರ್ವರ್ ಹಾಕ್ಬಿಟ್ಟು ಬರೀ ಸಿನಿಮಾದೊಳಗೆ ಹಾಕ್ಬಿಟ್ರೆ ಜನ ನೋಡ್ತಾರೆ ಅಂದರೆ ಆಗೋದಿಲ್ಲ. ಒಂದು 20-25% ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಫಾರ್ ಮಾರ್ಕೆಟಿಂಗ್. ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ಆದಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ, ಸಿನಿಮಾ ರಿಲೀಸ್ ಟೈಮಲ್ಲೇ ದುಡ್ಡಿರಲ್ಲ ಸಾಕಷ್ಟು ಜನದ ಹತ್ರ. ಅದರಲ್ಲಿ ಮತ್ತೆ ನೀವು ಅವರು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ತುಂಬ ಕಷ್ಟ. ನಾನು ನೋಡಿದ್ದೀನಿ, ಯಾಕಂದರೆ 35 ವರ್ಷ ನಾನು ಕ್ಯಾಮ್ರಾ ಮೂಲಕ ಸಿನಿಮಾನ ನೋಡ್ಕೊಂಡು ಬಂದವನು. ಆ ಹಿನ್ನೆಲೆಯಲ್ಲಿ ನೀವು ಅವ್ರ ಚಿತ್ರಗಳನ್ನು ಪ್ರಚಾರ ಮಾಡಿ, ನಿಮ್ಮನ್ನು ನೀವು ಪ್ರಚಾರ ಮಾಡಿ. ಬಿಕಾಸ್ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾ ಅಂತಂದರೆ ಇವಾಗ ಗ್ಲೋಬಲ್ ಪ್ಲ್ಯಾಟ್ಫಾರ್ಮು, ಕಿವಿ ಕಣ್ಣು ಎಲ್ಲ ಓಪನ್ ಮಾಡಿ ನೋಡ್ತಿದ್ದಾರೆ. ಸೊ ಇಟ್ ಈಸ್ ಅ ಕೇಕ್ ವಾಕ್ ಫಾರ್ ಯು. ಕನ್ನಡ ಸಿನಿಮಾದವರು ಅಂತಂದರೆ ಜನ ನೋಡ್ತಾರೆ. ಆಮೇಲೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು, ಅಥವಾ ಸ್ಕ್ರೋಲರ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು. ಸಾಕಷ್ಟು ಟೆಕ್ನಾಲಜಿ ಇರೋದ್ರಿಂದ ಯು ಬ್ರಿಂಗ್ ಇನ್ ಟೆಕ್ನಾಲಜಿ ಇನ್ ಟು ಯುವರ್ ಪ್ಲ್ಯಾಟ್ಫಾರ್ಮ್. ಫಸ್ಟ್ ಥಿಂಗು ಅದು ರೋಬೋಸ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ಮುಂದಕ್ಕೆ ಹೋಗುತ್ತೆ. ಇನ್ ಟರ್ಮ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು, ಅದು ಒಂದೇ ನೋಡೋದಲ್ಲ, ಪೇಮೆಂಟ್ ಗೇಟ್ವೇ ಒಂದೇ ಅಲ್ಲ, ಅದಲ್ಲದೆ ವೆರಿ ಸ್ಟ್ರಾಂಗ್ ಬೇಸ್, ಅದು ಸರ್ವರು ಇಂಡಿಯಾಲೇ ಇರಬೇಕು. ಈಗ ಹೇಗೆ ಅಂತಂದರೆ, ನಮಗೆ ಬಣ್ಕಾರ್ ಹೇಳ್ದಂಗೆ ಬೇರೆಯವರು ನಮ್ಮ ಕೈಗೆ ಸಿಗೋದಿಲ್ಲ. ನೆಟ್ಫ್ಲಿಕ್ಸ್, ಅಮೆಝಾನ್ ಅವರು ನೀವು ಹುಡುಕಿ ಅಂತಂದರೆ ಯಾರ ಕಡೆಯವ್ರು ಇದ್ದಾರೆ ಅಂತಂದರೆ ಹುಡುಕಕ್ಕಿಲ್ಲ. ಅವ್ರದ್ದು ಆಫೀಸ್ ಏನಾರು ಇಲ್ಲಿ ಎಲ್ಲ ಅಮೇರಿಕಾಲಿದೆ ಅಂತ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಟೆಕ್ನಿಕಲಿ ಅಂತಂದರೆ ನೋಡೋಕ್ಕಿಲ್ಲ ಸರ್, ಅಮೇರಿಕಾಗೆ ಬರ್ದಿದ್ದೀವಿ, ಅವ್ರು ಬರಬೇಕು, ಅವ್ರು ನೋಡಬೇಕು ಅಂತಂತಾರೆ. ತುಂಬ ಕಷ್ಟ. ಸೊ ಹಂಗಾಗಿ ಸರ್ವರ್ನ ನೀವು ಆದಷ್ಟು ಇಂಡಿಯಾಲೇ ಅಥವಾ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು, ಯಾಕಂದರೆ ಕರ್ನಾಟಕ ಇಸ್ IT ಹಬ್ ಆಲ್ಸೋ, ಅದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಬೇರೆ ಅದರ್ ಲ್ಯಾಂಗ್ವೇಜಸ್ ಸರ್ವರ್ಸ್ನು ಇಲ್ಲೇ ಇಟ್ಕೊಳ್ಳಿ. ಸೊ ಇಟ್ಸ್ ರಿಯಲಿ ನೈಸ್. ಅದೊಂದು ಅಡ್ವೈಸು. ಸೊ ಬೀಯಿಂಗ್ ದಟ್, ಎಸ್ಪೆಷಲಿ ಯು ಆರ್ ಕಮಿಂಗ್ ಇನ್ ಆ್ಯಪ್ಸ್ ಅಂತ ಹೇಳ್ತೀರಾ, ಆ್ಯಪಲ್ಲೂ ಅಷ್ಟೇ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ. ಯಾಕಂತಂದರೆ ನೀವು ಆ್ಯಪು ಇಲ್ಲಿಂದ ನೀವು ಬೆಂಗಳೂರಿಂದ ನೀವು ಚೆನ್ನೈಗೆ ಹೋದರೆ, ಚೆನ್ನೈದು ಏನೇನು ನಿಮ್ಮದು OTT ಪ್ಲ್ಯಾಟ್ಫಾರ್ಮ್ ಇದೆಯೋ ಅದೇ ತೋರಿಸೋಂಗೆ ಮಾಡುತ್ತೆ. ಆ ಥರನೂ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಲ್ಯಾಂಗ್ವೇಜ್ ಬೇಸ್ಡು ಆರ್ ಅದರ್ ಟೆಕ್ನಾಲಜಿಲೇ. ಸಾಕಷ್ಟು ನೀವು AI ಯೂಸ್ ಮಾಡಿದ್ರೆ ಆದಷ್ಟು ನಿಮಗೆ ಉಪಯೋಗ ಆಗುತ್ತೆ. ಚೇಂಬರ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಡೆಫಿನೆಟ್ಲಿ ಇಫ್ ದೇ ಆರ್ ದೇರ್, ಈಗ ಲಿಸ್ಟ್ ಆಫ್ ಸಿನಿಮಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನೇ ಎಷ್ಟು ನಿಮಗೂ ಲಾಸ್ ಆಗದೆ ಇರೋಂಗೆ, ಅವ್ರಿಗೂ ಲಾಸ್ ಮಾಡದೇ ಇರೋಂಗೆ. ಈಗ ಹೇಗೆ ನೆಟ್ಫ್ಲಿಕ್ಸು ಅದೆಲ್ಲ ಅಮೆಝಾನ್ ಅವರು ನೀವು ಜನ ನೋಡಿದ್ರೆ ಮಾತ್ರ ನಾವು ದುಡ್ಡು ಕೊಡೋದು ಅಂತ ಅಂತಾರಲ್ಲ, ಅದನ್ನು ಬಿಟ್ಟು ಏನೋ ಒಂದು ಪ್ರೊಡ್ಯೂಸರ್ಗೆ ಸಪೋರ್ಟ್ ಆಗೋಂಗೆ ನೀವೇನಾರು ತೊಗೊಂಡ್ರು ನೆಕ್ಸ್ಟ್ ಇಯರು ನೀವು ನಮಗೆ ಸಿನಿಮಾ ಮಾಡಿಕೊಡಿ ಅಂತ ಹೇಳೋ ಲೆವೆಲಲ್ಲಿ ನೀವು ಹೋಗಿ ಅವರಿಗೆ ಕೊಟ್ಬಿಟ್ಟು ಅವ್ರೊಂದು ಸಿನಿಮಾ ಮಾಡಿಕೊಡೋಂಗೂ ನೀವು ಮಾಡ್ಬೋದು. ಸಾರ್ಟ್ ಆಫ್ ಎ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ. ನಿಮಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ. ಸರಿ, ಅದೇ ವೆಬ್ ಸೀರೀಸು ಮಾಡ್ತೀಯಾರಂತೆ. ಸೊ ಹಾಗಾಗಿ ಈ ಸಲ ಒಂದು ಇವರು ದುಡ್ಡು ಕೊಟ್ಟು ಒಂದು ಸಿನಿಮಾ ತಗೊಂಡ್ರೆ ಅಟ್ಲೀಸ್ಟು ದೇ ಕ್ಯಾನ್ ಟೆಲ್ ದ ಪ್ರೊಡ್ಯೂಸರು ನೆಕ್ಸ್ಟ್ ಇಯರ್ ನೀವು ಮಾಡೋ ಸಿನಿಮಾ ನಮಗೆ ಕೊಡಿ ಅಂತ. ಆಮೇಲೆ ಇನ್ನೊಂದು ಏನು ಖುಷಿ ಆಗಿರೋದು ಅಂತಂದರೆ, ನಾನು ಸಾಕಷ್ಟು ಜಾಗದಲ್ಲೇ ಕಲ್ಚರ್ ಅಂತ ನೋಡಿದ್ದೀನಿ ನಿಮ್ಮ ವೆಬ್ಸೈಟಲ್ಲಿ ಅಥವಾ ನಿಮ್ಮ ಮಾತಲ್ಲೇ ಅಥವಾ ನಿಮ್ಮ ಟೆಕ್ಸ್ಟಲ್ಲೇ. ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಂಡಿಯಾ ಇಸ್ ದ ಲ್ಯಾಂಡ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತಾರೆ. ಭಾರತ ನಮ್ಮ ಹಳೆ ಕಾಲದಿಂದನೂ ಹರಿಕತೆ ಮತ್ತು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲೇ ಬೊಂಬೆ ಆಟ, ವಿಭಿನ್ನ ರೀತಿಯಲ್ಲೇ ಕಥೆ ಹೇಳ್ಕೊಂಡು ಬಂದಿದೆ. ಸಿನಿಮಾಲು ಕಥೆ ಹೇಳ್ತಿದ್ದೀವಿ. ಸೊ ಹಾಗಾಗಿ ಒಂಥರ ಇಂಡಿಯಾನ ವರ್ಲ್ಡ್ಗೆ ಪುಷ್ ಮಾಡೋಕ್ಕೆ ಇಟ್ ಈಸ್ ವೆರಿ ಈಸಿ. ನೀವು ಲ್ಯಾಂಡ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ಅಲ್ಲೆಲ್ಲ ನೋಡಿದೆ, ಬಟ್ ಅದು ಕ್ಲಿಯರಾಗಿ ಲ್ಯಾಂಡ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ಇರಲಿಲ್ಲ, ಬಟ್ ಸ್ಟೋರಿ ಅಂತ. ಸೊ ಹಾಗಾಗಿ ಇಟ್ಸ್ ರಿಯಲಿ ನೈಸ್ ಟು ಸಿ ಕಲ್ಚರ್ಗೆ ಒತ್ತು ಕೊಟ್ಟಿದ್ದೀರಾ. ಯಾಕಂತಂದರೆ ನಾನು ಸೆನ್ಸಾರ್ ಬೋರ್ಡು ಅಲ್ಲದೆ ನಾನು ನ್ಯಾಷನಲ್ ಜೂರಿಲಿದ್ದಾಗಲೂ ಸಾಕಷ್ಟು ವರ್ಟಿಕಲ್ಸಲ್ಲೇ ಸಿನಿಮಾ ಬರ್ತಾನೆ ಇಲ್ಲ. ಎಸ್ಪೆಷಲಿ ಕಲ್ಚರ್ ಓರಿಯೆಂಟೆಡು ಅಥವಾ ಹಿಸ್ಟಾರಿಕಲ್ ಓರಿಯೆಂಟೆಡು ಏನಾದ್ರು ಸಿನಿಮಾ ಅಂತಂದರೆ ಇರೋದೇ ಇದು ಒಂದು ಅವಾರ್ಡ್ ಕೊಡಿ ಅಂತ ಹೇಳೋ ಲೆವೆಲಲ್ಲಿ ಹೋಗಿದ್ರು. ಸೊ ನಾವು ಅದು ಗೋಲ್ಡನ್ ಪಿಕಾಕ್ ಅವಾರ್ಡ್ನ ಅಷ್ಟು ಬೆಲೆ ಇರೋದನ್ನ ನಾವು ಸುಮ್ಮನೆ ಏನೋ ಇಲ್ಲ ಅದು ಒಂದಕ್ಕೆ ಕೊಡಿ ಅಂತ ಹೇಳ್ತೀರಲ್ಲ ಅಂತ ನಾವಿನ್ನೂ ತಳ್ಳಿರೋದು ಉಂಟು. ಸೊ ಅದಕ್ಕೆ ಸಾಕಷ್ಟು ನೀವು
ಅವ್ರನ್ನ ಎಜುಕೇಟ್ ಮಾಡಿ ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲೇ ನೀವು ಈ ಥರ ವರ್ಟಿಕಲಲ್ಲಿ ಸಿನಿಮಾ ಮಾಡ್ಕೊಂಬನ್ನಿ ಅಂತ ಯು ಕ್ಯಾನ್ ಆಲ್ಸೋ ಡೈರೆಕ್ಟ್ ದಮ್. ಸೊ ಮಾಡ್ಕೊಂಬರ್ತಾರೆ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ಸಲ್ಲೂ ಯಾವ್ಯಾವ ಕ್ಯಾಟಗರಿಲಿ ಇದೆ ಅಂತ. ಯಾಕಂದರೆ ನಾನು ಇದ್ದಾಗ ಸರ್ಟನ್ ಅಪ್ಲಿಕೇಶನ್ ಫಾರ್ಮು ಇನ್ನು ಅನಾಲಾಗ್ ಸ್ಟೈಲಲ್ಲೇ ಇತ್ತು, ಫಿಲಮ್ ಎಡಿಟಿಂಗು ಅದು ಇದು ಅಂತ. ಈಗಿನ ದಿನಗಳಲ್ಲೇ ಫಿಲಮ್ ಹೋಗಿ ಡಿಜಿಟಲ್ ಫಿಲಮ್ ಬಂದು ಫಿಲಿಮ್ ಅಂತ ಹೇಳೋದು ಮೂವಿ ಅಂತ ಹೇಳೋದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀವಿ. ಸೊ ಆ ಇದರಲ್ಲೇ ಐ ಥಿಂಕ್ ಇದ್ರ ಜೊತೆ ಕೈ ಜೋಡಿಸಿ ಒಳ್ಳೆ ಸೌದೆಯ ರೀತಿ ಚಿತ್ರಗಳು ಬರೋಂಗಾಗಲಿ. ಹಾಗೆ ಬೇರೆಯವ್ರಿಗೂ ನೆಟ್ಫ್ಲಿಕ್ಸ್ ಅಂತೂ ಅಮೆಝಾನ್ ಅಂಥವ್ರಿಗೆ ಚಾಲೆಂಜ್ ಆಗಿ ನಿಂತ್ಕೊಳ್ಳಿ. ಒಳ್ಳೆ ಸರ್ವರ್ ಬೇಸ್ ಇಟ್ಕೊಂಡು ಟೆಕ್ನಾಲಜಿನ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು ಬಣ್ಕಾರ್ ಅವ್ರು ಹೇಳ್ದಂಗೆ ಸಾಕಷ್ಟು ಪೈರಸಿನ ಕಮ್ಮಿ ಮಾಡಿ ನಿಮ್ಮ ಮೂಲಕನೂ ಆಗಲಿ. ಐ ವಿಶ್ ಒನ್ ಆ್ಯಂಡ್ ಆಲ್ ಸಕ್ಸಸ್ ಫಾರ್ ದ ಎಂಟೈರ್ ಗ್ಲೋಬಲ್ ಟೀಮ್. ಥ್ಯಾಂಕ್ ಯು.